ರಾಜ್ಯಾದ್ಯಂತ ಕೋಲಾಹಲ ಸೃಷ್ಟಿಸಿದ ರೇಷನ್ ಕಾರ್ಡ್ ವಿಚಾರ. ಜನಾಕ್ರೋಶಕ್ಕೆ ಮಣಿದು ಪಂಚ ಗ್ಯಾರಂಟಿಗಳ ಸರ್ಕಾರ ಇದೀಗ ರದ್ದು ಮಾಡಿದಂತಹ ಅರ್ಹರ ಕಾರ್ಡ್ಗಳನ್ನ ವಾಪಸ್ ನೀಡೋದಾಗಿ ಮಾಹಿತಿ ಕೊಟ್ಟಿದೆ. ಇಡೀ ರಾಜ್ಯದಾದ್ಯಂತ ಕೋಲಾಹಲಕ್ಕೆ ಕಾರಣ ಆಗಿತ್ತು ರೇಷನ್ ಕಾರ್ಡ್ ವಿಚಾರ. ಜನಾಕ್ರೋಶಕ್ಕೆ ಕೊನೆಗೂ ಕೂಡ ಮಣಿದಿದೆ ಗ್ಯಾರಂಟಿ ಸರ್ಕಾರ. ಪಡಿತರ ಚೀಟಿಯ ಗೊಂದಲಕ್ಕೆ ತೆರೆ ಎಳೆದಿದ್ದು ಸಮಸ್ಯೆ ಪರಿಹರಿಸುವ ಬಗ್ಗೆ ಆಹಾರ ಸಚಿವರು ಭರವಸೆಯನ್ನ ಕೊಟ್ಟಿದ್ದಾರೆ. ಇಲ್ಲೇನೇ ಸಮಸ್ಯೆ ಆದ್ರೂ ಅದು ನನ್ನ ಮೇಲೇನೆ ಬರುತ್ತೆ ಅಂತ ಹೇಳಿ ಸಚಿವರು ಹೇಳಿಕೆಯನ್ನು ಕೊಟ್ಟಿರೋದು. ನೆನ್ನೆ ವಿಧಾನಸೌಧದಲ್ಲಿ ಪ್ರೆಸ್ ಮೀಟ್ ಅನ್ನ ಮಾಡಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕೋಲಾಹಲಕ್ಕೆ ಕಾರಣ ಆಗಿದಂತಹ ರೇಷನ್ ಕಾರ್ಡ್ ವಿಚಾರ. ಜನಾಕ್ರೋಶಕ್ಕೆ ಮಣಿದಿದೆ ಪಂಚ ಗ್ಯಾರಂಟಿಗಳ ಸರ್ಕಾರ. ಪಡಿತರ ಚೀಟಿ ಗೊಂದಲಕ್ಕೆ ತೆರೆ ಎಳೆದಿದೆ. ನಿನ್ನೆ ಪ್ರೆಸ್ ಮೀಟ್ ಅನ್ನ ಕರೆದು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಗಾಬರಿ ಪಡೋ ಅವಶ್ಯಕತೆ ಇಲ್ಲ, ಯಾರೂ ಕೂಡ ಕಕ್ಕಾಬಿಕ್ಕಿ ಆಗಬೇಡಿ ಅಂತ ಹೇಳಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸಮಸ್ಯೆ ಪರಿಹರಿಸುವ ಬಗ್ಗೆ ಆಹಾರ ಸಚಿವರು ಭರವಸೆಯನ್ನ ಕೊಟ್ಟಿದ್ದು ವಿಧಾನಸೌಧದಲ್ಲಿ. ನೆನೆ ಪ್ರೆಸ್ ಮೀಟ್ ಅನ್ನ ಮಾಡಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಜನ ಯಾವಾಗ ರೊಚ್ಚಿಗೆದ್ರು, ಯಾವಾಗ ಆಕ್ರೋಶದ ಕಟ್ಟೆ ಹೊಡೆಯತ್ತೆ ಅಂತ ಗೊತ್ತಾಯ್ತು, ಆಗ ಎಚ್ಚೆತ್ತುಕೊಂಡು ಸರ್ಕಾರ ಯಾವುದೇ ಅರ್ಹರ ರೇಷನ್ ಕಾರ್ಡ್ಗಳು ರದ್ದಾಗಿದ್ರೆ ಅದನ್ನ ಸರಿಪಡಿಸ್ಕೊಡ್ತೀವಿ ಅಂತ ಹೇಳಿ ಭರವಸೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ಪ್ರೆಸ್ ಮೀಟ್ ನಲ್ಲಿ ಮಾತನಾಡಿದಾಗ ಮುನಿಯಪ್ಪ ಪಡಿತರ ಚೀಟಿಯ ಗೊಂದಲಕ್ಕೆ ತೆರೆ ಎಳೆದಿದ್ದಾರೆ. ಕೊನೆಗೂ ಸೆಲೆ ಒತ್ತಡಕ್ಕೆ ಮಣಿದ್ರ ಜನರ ಒತ್ತಡಕ್ಕೆ. ಎಷ್ಟೋ ಜನ ರೇಷನ್ ನಂಬಿಕೊಂಡು ಜೀವನ ಮಾಡೋರಿದ್ರು, ಅವ್ರಿಗೆ ಮುಂದೆ ಏನು ಅನ್ನೋ ತರ ಆಗಿತ್ತು. ಸಾಕಷ್ಟು ಜನ ಹರಿಹಾಯ್ದಿದ್ರು ಈ ವಿಚಾರಕ್ಕೆ. ಸರ್ಕಾರಕ್ಕೆಲ್ಲೋ ಅದು ಕಪ್ಪು ಚುಕ್ಕೆ ಆಗ್ತಾ ಇತ್ತು ಅನ್ನೋಕ ತತ್ಕ್ಷಣಕ್ಕೆ ಎಚ್ಚೆತ್ಕೊಂಡ್ರು. ನೆನ್ನೆ ಪ್ರೆಸ್ ಮೀಟ್ ಕೂಡ ಆಯ್ತು. ಪ್ರೆಸ್ ಮೀಟ್ ಅಲ್ಲೇ ಹೇಳಿದ್ದಾರೆ, ಯಾವ ಕಾರಣಕ್ಕೂ ಅರ್ಹರ ರೇಷನ್ ಕಾರ್ಡ್ಗಳು ರದ್ದಾಗಲ್ಲ, ಯಾರು ಟೆನ್ಷನ್ ಮಾಡ್ಕೊಳ್ಬೇಡಿ, ಗಾಬರಿ ಆಗಬೇಡಿ ಅಂತ. ಸಮಸ್ಯೆ ಪರಿಹರಿಸುವ ಬಗ್ಗೆ ಆಹಾರ ಸಚಿವರು ಭರವಸೆ ಕೊಟ್ಟಿದ್ದಾರೆ. ಪರಿಷ್ಕರಣೆ ಮಾಡಲು ಹೋಗಿ ಕೈ ಸುಟ್ಕೊಂಡಿದೆ ಸರ್ಕಾರ. ಗ್ಯಾರಂಟಿ ಯೋಜನೆ ಸರಿದೂಗಿಸುವ ಕಾರ್ಯಕ್ಕೆ ಹೊಡೆತ ಬಿತ್ತಾಗತ್ತೆ. ಜನಾಕ್ರೋಶಕ್ಕೆ ಮಣಿದು ಡ್ಯಾಮೇಜ್ ಕಂಟ್ರೋಲ್ಗೆ ಪ್ಲಾನ್ ಅನ್ನ ಮಾಡಿದ್ದು. ಇದೇ ವಿಚಾರವನ್ನ ಮುಂದಿಟ್ಕೊಂಡು ಮೈತ್ರಿಕೂಟ ವಾಗ್ಬಾಣವನ್ನ ಹೂಡಿದೆ. ಘಟನೆಯ ಹೊಣೆ ಹೊರೋದಕ್ಕೆ ಕೆಎಚ್ ಮುನಿಯಪ್ಪ ಮುಂದಾಗಿದ್ದಾರೆ. ಕೆಎಚ್ ಮುನಿಯಪ್ಪ ಪರಿಷ್ಕರಣೆ ಮಾಡೋ ವಿಚಾರಕ್ಕೆ ಎಲ್ಲ ಅವಸರವಾಗಿ ನಿರ್ಧಾರವನ್ನ ಕೈಗೊಂಡು ಬಿಟ್ರ. ಜನಾಕ್ರೋಶಕ್ಕೆ ಮಣಿದು ಡ್ಯಾಮೇಜ್ ಕಂಟ್ರೋಲ್ಗೆ ಪ್ಲಾನ್ ಮಾಡಿದ್ದಾರಾ? ಇದೇ ವಿಚಾರವನ್ನ ಮುಂದಿಟ್ಕೊಂಡು ಮೈತ್ರಿಕೂಟ ಯಾವಾಗ ವಾಗ್ಬಾಣ ಹೂಡೋದಕ್ಕೆ ಮುಂದಾಯ್ತು ನೋಡಿ. ಮುಂದಿನ ದಿನಗಳಲ್ಲಿ ಅದನ್ನ ಇಟ್ಕೊಂಡು ನಾವು ಪ್ರತಿಭಟನೆಗೂ ಕೂಡ ಹೋಗ್ತೀವಿ ಅಂತಿದ್ದಾರೆ. ಸರ್ಕಾರಕ್ಕೆ ಚಾಟಿ ಏಟು ಬೀಸ್ತಾ ಇದೆ ದಳ ಕಮಲ. ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಳ್ಳೋದಿಕ್ಕೀಗ
ಮುಂದಾಗಿದ್ದಾರೆ. ಪರಿಷ್ಕರಣೆ ಮಾಡೋದಕ್ಕೆ ಹೋಗಿ ಸರ್ಕಾರ ಕೈ ಸುಟ್ಕೊಂಡಂತೆ ಕಾಣಿಸ್ತಾ ಇದೆ. ಇಡೀ ರಾಜ್ಯದಾದ್ಯಂತ ಕೋಲಾಹಲಕ್ಕೆ ಕಾರಣ ಆಗಿತ್ತು ರೇಷನ್ ಕಾರ್ಡ್. ಈಗ ಜನಾಕ್ರೋಶಕ್ಕೆ ಮಣಿದಿದೆ. ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದೆ. ನೆನೆ KH ಮುನಿಯಪ್ಪ ಅವರು ಪ್ರೆಸ್ ಮೀಟ್ ಅನ್ನ ಮಾಡಿ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ. ಪರಿಹಾರ ಆದಷ್ಟು ಬೇಗನೆ ಪರಿಹಾರ ಆಗುತ್ತೆ ಅಂತ ಹೇಳಿ ಮುಂದಾಗಿದ್ದಾರೆ KH ಮುನಿಯಪ್ಪ. ಪರಿಷ್ಕರಣೆ ಮಾಡೋದಕ್ಕೆ ಹೋಗಿ ಕೈ ಸುಟ್ಕೊಳ್ತಾ ಹಾಗಾದ್ರೆ ಸರ್ಕಾರ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಬಸವರಾಜ್. ನ್ಯೂಸ್ ಡೆಸ್ಕ್ ನಿಂದ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಬಸವರಾಜ್, ಒಂದು ಕಡೆ ರಾಜ್ಯದಲ್ಲಿ ವಕ್ಫ್ ಹೋರಾಟ ಹೆಚ್ಚಾಗ್ತಾ ಇದೆ. ವಕ್ಫ್ ವಿಚಾರದಲ್ಲಿ ಎಲ್ಲೋ ದೊಡ್ಡ ಡ್ಯಾಮೇಜ್ ಆಗಿತ್ತು, ಅದನ್ನೆಲ್ಲ ಸರಿದೂಗಿಸ್ಕೊಂಡು ಹೋಗೋದು ಬಿಟ್ಟು ಅದರ ಜೊತೆಗೆ ಈ ರೇಷನ್ ಕಾರ್ಡ್ ವಿಚಾರ ಅನ್ನೋದನ್ನು ಕೂಡ ಇಡೀ ರಾಜ್ಯದಾದ್ಯಂತ ಮತ್ತೊಮ್ಮೆ ಕಿಚ್ಚು ಎಲ್ಲೋ ಗ್ಯಾರಂಟಿ ಸರ್ಕಾರ ಮುಂದಾಯ್ತು ಅಂತ ಒಂದಾದ್ಮೇಲೆ ಒಂದು ಎಡವಟ್ಟನ್ನ ಮಾಡ್ಕೊಂಡು ಎಲ್ಲೋ ಹೊಡ್ತಾ ತಿನ್ನತ್ತಾ ಹೇಗೆ ಅಂತ ಸದ್ಯದ ಅಪ್ಡೇಟ್ಸ್ ಏನೆಲ್ಲ ಸಿಗ್ತಾ ಇದೆ ಕುರಿತು? ತೆಗೆದುಕೊಳ್ಳುತ್ತೋ ಅವಾಗಿನಿಂದಲೂ ಕೂಡ ಒಂದ್ ಕಡೆ ಆ ಒಂದು ಸರಿಯಾಗಿರ್ತಕ್ಕಂಥ ಕ್ರಮದಲ್ಲಿ ಈ ಪರಿಷ್ಕರಣೆ ಆಗ್ತಾ ಇಲ್ಲ ಅನ್ನುವಂಥದ್ದು ಕೂಡ ಜನರ ಆಕ್ರೋಶ ಕೂಡ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಅರ್ಹ ಫಲಾನುಭವಿಗಳ ಒಂದು ಪಡಿತರ ಚೀಟಿಯನ್ನು ಕೂಡ ರದ್ದಾಗಿರ್ತಕ್ಕಂಥದ್ದು. ಇದರಿಂದ ಅವರಿಗೆ ಸಾಕಷ್ಟು ಒಂದ್ ಕಡೆ ತಿಂಗಳಿಗೆ ರೇಷನ್ ಬರ್ತಕ್ಕಂಥದ್ದು ಕೂಡ ಕಡಿತವಾಗಿರ್ತಕ್ಕಂಥದ್ದು. ದಿನಪೂರ್ತಿ ಕೂಲಿಯನ್ನ ಮಾಡಿ ಸಂಜೆಗೆ ಊಟ ಮಾಡ್ತಕ್ಕಂಥ ಜನರ ಒಂದು ಪಡಿತರ ಚೀಟಿಯು ಕೂಡ ಕಡಿತವಾಗಿರ್ತಕ್ಕಂಥದ್ದು. ಸಾಕಷ್ಟು ಸರ್ಕಾರದ ವಿರುದ್ಧವಾಗಿ ಜನ ಆಕ್ರೋಶ ಕೂಡ ವ್ಯಕ್ತವಾದಂತ ಹಿನ್ನೆಲೆಯಲ್ಲಿ ವಿಪಕ್ಷಗಳ ನಾಯಕರು ಕೂಡ ದೊಡ್ಡ ಮಟ್ಟದಲ್ಲಿ ಇದನ್ನ ಹೋರಾಟ ಮಾಡಲಿಕ್ಕೆ ಮುಂದಾದ್ರು. ಈ ಒಂದು ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಕ್ಕೆ ಜನರ ಆಕ್ರೋಶ ಇತ್ತ ವಿಪಕ್ಷಗಳಿಂದಲೂ ಕೂಡ ಒಂದು ಹೋರಾಟಗಳ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ರಾಜ್ಯ ಸರ್ಕಾರ ಇದನ್ನ ಒಂದು ಸರಿಪಡಿಸುವಂತ ಪ್ರಯತ್ನ ಕೂಡ ಮುಂದಾಗಿರ್ತಕ್ಕಂಥದ್ದು. ಏನು ರಾಜ್ಯದಲ್ಲಿ BPL ಕಾರ್ಡ್ ಹೊಂದಿರತಕ್ಕಂಥವ್ರು ಸರ್ಕಾರಿ ನೌಕರರು ಕೂಡ ಹೊಂದಿದ್ದಾರೆ, ಅದರಂತೆ ಏನು ಅವರ ಆದಾಯ ತೆರಿಗೆಯನ್ನು ಪಾವತಿ ಏನ್ ಮಾಡ್ತಾರೆ ಅವರು ಕೂಡ ಹೊಂದಿದ್ದಾರೆ. ಹಾಗಾಗಿ ಅವುಗಳನ್ನ ನಾವು ರದ್ದು ಮಾಡ್ತೇವೆ ಅನ್ನುವಂತ ಕ್ರಮಕ್ಕೆ ಏನು ಮುಂದಾಗಿತ್ತು. ಆದ್ರೆ ಈ ಒಂದು ಕ್ರಮವನ್ನ ತೆಗೆದುಕೊಳ್ಳುವಂತ ಪ್ರಯತ್ನದಲ್ಲಿ ಪರಿಷ್ಕರಣೆ ಮಾಡುವಂತ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಅಧಿಕಾರಿಗಳು ಎಡವಟ್ಟು ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಹಾಗಾಗಿ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಜನಾಕ್ರೋಶ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಇದೀಗ ನಿನ್ನೆ ಏನು ಆಹಾರ ಮತ್ತು ನಾಗರಿಕರ ಸರಬರಾಜು ಇಲಾಖೆ ಸಚಿವರಾಗಿರ್ತಕ್ಕಂಥ KH ಮುನಿಯಪ್ಪ ಅವರು ಕೂಡ ಸ್ಪಷ್ಟನೆ ಕೊಡಿಸಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಈ ಮುಂಚೆ CM ಸಿದ್ದರಾಮಯ್ಯವರು ಕೂಡ ಖಡಕ್ ಆಗಿರ್ತಕ್ಕಂಥ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಯಾರು ಅರ್ಹ ಫಲಾನುಭವಿಗಳಿದ್ದಾರೆ ಅವ್ರದ್ದು ಯಾವುದೇ ರೀತಿಯಾಗಿ ನೀವು ಪಡಿತರ ಚೀಟಿಯನ್ನ BPL ಕಾರ್ಡ್ನ ರದ್ದು ಮಾಡುವಂತಿಲ್ಲ, ಒಂದು ವೇಳೆ ಏನಾದ್ರೂ ಮಾಡಿದ್ರೆ ನಿಮ್ಮ ಮೇಲೆ ಸೂಕ್ತವಾಗಿರ್ತಕ್ಕಂಥ ಕ್ರಮಗಳನ್ನ ಕೈಗೊಳ್ತೇವೆ ಅನ್ನುವಂಥದ್ದನ್ನ ಆಹಾರ ಇಲಾಖೆ ಅಧಿಕಾರಿಗಳು ಕೂಡ ಖಡಕ್ ಆಗಿರ್ತಕ್ಕಂಥ ಸೂಚನೆಯನ್ನ CM ಸಿದ್ದರಾಮಯ್ಯವರು ಕೊಟ್ಟಿರ್ತಕ್ಕಂಥದ್ದು. ಅದರಂತೆ ನಿನ್ನೆ ಸಚಿವರಾಗಿರ್ತಕ್ಕಂಥ KH ಮುನಿಯಪ್ಪ ಅವರು ಕೂಡ ಒಂದು ಸ್ಪಷ್ಟನೆ ಕೊಡುವ ಮುಖಾಂತರ ಏನು ನಾವು ಕೇಂದ್ರ ಸರ್ಕಾರದ ಆದೇಶದಂತೆ ಏನು 2011ರ ಜನಗಣತಿಯ ಪ್ರಕಾರವಾಗಿ ಅವರು BPL ಕಾರ್ಡ್ನ ಕೊಟ್ಟಿದ್ರು. ಇದೀಗ ಸಾಕಷ್ಟು ಒಂದ್ ಕಡೆ ತೆರಿಗೆ ಪಾವತಿ ಮಾಡುವವರು ಮತ್ತೆ ನೌಕರರು ಸರ್ಕಾರಿ ನೌಕರರು ಕೂಡ BPL ಕಾರ್ಡ್ನ ಹೊಂದಿದ್ದಾರೆ. ಹಾಗಾಗಿ ಅವುಗಳನ್ನ ಪರಿಷ್ಕರಣೆ ಮಾಡ್ಲಿಕ್ಕೆ ಮುಂದಾಗಿದ್ದೇವೆ. ಅದರಂತೆ ನಾವು ಬಡ ಕುಟುಂಬಗಳಿಗೆ ಯಾವುದೇ ರೀತಿ ತೊಂದರೆ ಕೊಡಲ್ಲ. ಅವರ ಪಡಿತರ ಚೀಟಿ ರದ್ದಾಗಿದ್ರೆ ಅದನ್ನ ವಾಪಸ್ ನಾವು ಪಡಿತರ ಚೀಟಿನ ಏನು BPL ಕಾರ್ಡ್ಗಳನ್ನ ಕೊಡ್ತೇವೆ ಅನ್ನುವಂತ ಮಾತನ್ನು ಕೂಡ ನಿನ್ನೆ ಹೇಳಿರ್ತಕ್ಕಂಥದ್ದು. ಏನು ಒಂದು ವಾರ ಒಳಗಾಗಿ ಇದನ್ನ ಸರಿಪಡಿಸ್ತೇವೆ ಅನ್ನುವಂತ ಜವಾಬ್ದಾರಿಯನ್ನು ಕೂಡ ಸಚಿವ KH ಮುನಿಯಪ್ಪ ಅವರು ಹೊತ್ತುಕೊಂಡಿರ್ತಕ್ಕಂಥದ್ದು. ಮತ್ತೆ ಇದಕ್ಕೆಲ್ಲವೂ ಕೂಡ ನಾನೇ ಹೊಣೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಯಾಕಂತಂದ್ರೆ ಇಡೀ ರಾಜ್ಯಾದ್ಯಂತ ಕೂಡ ಜನಾಕ್ರೋಶಕ್ಕೆ ವ್ಯಕ್ತವಾದಂತ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಅದನ್ನ ತೇಪೆ ಹಚ್ಚುವಂತ ಪ್ರಯತ್ನಕ್ಕೆ ಮುಂದಾಯಿತು ಅಂತ ಕೂಡ ಸಾಕಷ್ಟು ಒಂದ್ ಕಡೆ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಪವಿತ್ರ. ಎಸ್ ಬಸವರಾಜ್, ಎಲ್ಲೋ ಒಂದ್ ಕಡೆ ಸರಿಯಾದ ಮಾಹಿತಿಯನ್ನ ನೀಡುವಲ್ಲಿ ಇಲಾಖೆ ಕೂಡ ಎಲ್ಲೋ ಎಡವು ಬಿಡ್ತಾ ಅಥವಾ ಅವಸರವಾಗಿ ನಾವೇನೋ ಉಳಿಸ್ಬೇಕು ಅಂತ ಹೋಗಿ ಈ ತರದ ಎಡವಟ್ಟನ್ನ ಮಾಡ್ಕೊಳ್ತಾ ನೆನ್ನೆ ತಮ್ಮ ಮೇಲೆ ಕೂಡ ಹೊಣೆಯನ್ನ ಹಾಕೊಂಡಿದ್ರು ಸಚಿವರು. ಹಾಗಾಗಿ ಖಂಡಿತ ಪವಿತ್ರ. ಯಾಕಂತಂದ್ರೆ ಈ BPL ಕಾರ್ಡ್ ಹೊಂದಿರತಕ್ಕಂತ ಬಡ ಕುಟುಂಬದ ಜನರಿಗೂ ಕೂಡ ಎಲ್ಲೋ ಒಂದು ಕಡೆ ಅವರು ಈ ಒಂದು ಕಾರ್ಡ್ ಇಂದ ವಂಚಿತರಾದ್ರೆ ಆರೋಗ್ಯ ಒಂದು ಯೋಜನೆಯಲ್ಲಿ ಕೂಡ ಸಾಕಷ್ಟು ಅವರಿಗೆ ಸೌಲಭ್ಯ ಸಿಗಬೇಕಾಗುತ್ತೆ. ಇನ್ನೊಂದು ಕಡೆ ಪ್ರತಿ ತಿಂಗಳು ಕೂಡ ಆ ಒಂದು ರೇಷನ್ ಅನ್ನ ತೆಗೆದುಕೊಂಡು ಅವರು ಜೀವನವನ್ನ ಸಾಗಿಸುವಂತಹ ರೀತಿಯಲ್ಲಿ ಇರ್ತಕ್ಕಂಥ ಕುಟುಂಬಗಳಿಗೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ನಷ್ಟವಾಗಿರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಆಹಾರ ಇಲಾಖೆ ಅಧಿಕಾರಿಗಳು ಇದನ್ನ ಪರಿಷ್ಕರಣೆ ಮಾಡುವಂತ ಸಂದರ್ಭದಲ್ಲಿ BPL ಕಾರ್ಡ್ ರದ್ದು ಮಾಡುವಂತ ಸಂದರ್ಭದಲ್ಲಿ
ಅವರು ತೆರಿಗೆ ಪಾವತಿ ಕಟ್ತಾರ ಅಥವಾ ಅವರು ಸರ್ಕಾರಿ ನೌಕರಸ್ತರ, ಇವನ್ನೆಲ್ಲವನ್ನು ಯಾವುದು ಕೂಡ ಅಲ್ಲಿ ಸ್ಥಳೀಯ ಗ್ರಾಮ ಲೆಕ್ಕಾಧಿಕಾರಿಗಳಾಗಿರ್ಬೋದು ಅಥವಾ ತಾವೇ ಇನ್ಸ್ಪೆಕ್ಷನ್ಗೆ ಹೋದಂತ ಸಂದರ್ಭ ಆಗಿರ್ಬೋದು, ಯಾವುದನ್ನು ಕೂಡ ಮಾಡಿಲ್ಲ. ಎಲ್ಲೋ ಒಂದ್ ಕಡೆ ಯಾವುದೋ ಒಂದು ಕಚೇರಿಯಲ್ಲಿ ಕುಳಿತುಕೊಂಡು ಈ ರೀತಿಯಾಗಿರ್ತಕ್ಕಂಥ ಕ್ರಮ ಕೈಗೊಂಡಿರ್ತಕ್ಕಂಥದ್ದು ಇದು ಇವತ್ತಿನ ಎಡವಟ್ಟಿಗೆ ಕಾರಣ ಅನ್ನುವಂಥದ್ದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಹಾಗಾಗಿ KH ಮುನಿಯಪ್ಪ ಅವರು ಕೂಡ ನಾನೇ ಇದನ್ನ ಜವಾಬ್ದಾರಿ ವರ್ತನೆ, ಯಾಕಂತಂದ್ರೆ ನನ್ನ ಒಂದು ಅಧೀನದಲ್ಲಿ ಅಧಿಕಾರಿಗಳು ಕೆಲಸ ಮಾಡ್ತಾರೆ, ನಾನು ಅವ್ರಿಗೆ ಸೂಚನೆಯನ್ನ ಕೊಡ್ತೇನೆ, ಹಾಗಾಗಿ ಈ ಜವಾಬ್ದಾರಿ ನಾನೇ ಹೊತ್ಕೊಳ್ತೇನೆ ಅನ್ನುವಂತ ಮಾತನ್ನು ಕೂಡ ನಿನ್ನೆ ಹೇಳಿರ್ತಕ್ಕಂಥದ್ದು. ಯಾಕಂತಂದ್ರೆ ವಿಪಕ್ಷಗಳ ನಾಯಕರು KH ಮುನಿಯಪ್ಪ ಅವರು ರಾಜೀನಾಮೆ ಕೊಡಬೇಕು, ಬಡ ಜನರ ಒಂದು BPL ಕಾರ್ಡ್ ರದ್ದಾಗಿರ್ತಕ್ಕಂಥದ್ದು ಅನ್ನುವಂತ ಆಕ್ರೋಶವನ್ನು ಕೂಡ ಹೊರ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ KH ಮುನಿಯಪ್ಪ ಅವರು ನಿನ್ನೆ ಈ ರೀತಿಯಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಒಂದು ವಾರದ ಒಳಗಾಗಿ ಈಗ ಯಥಾಸ್ಥಿತಿ ಅಂತಕ್ಕಂಥ ಪದವನ್ನು ಕೂಡ ಬಳಸಿರ್ತಕ್ಕಂಥದ್ದು. ಯಾಕಂತಂದ್ರೆ ಏನು BPL ಕಾರ್ಡ್ ಅರ್ಹ ಫಲಾನುಭವಿಗಳ BPL ಕಾರ್ಡ್ ಏನು ರದ್ದಾಗಿದೆ, ಅವರು ಕೂಡ ಈಗ ರೇಷನ್ ಅಂಗಡಿಗೆ ಹೋಗಿ ಒಂದು ಅಕ್ಕಿಯನ್ನ ಪಡೆದುಕೊಳ್ಳಬಹುದು. 7 ದಿನಗಳಾಗಿ ಸರಿಪಡಿಸ್ತೇವೆ, ಅಲ್ಲಿವರೆಗೂ ಕೂಡ ರದ್ದಾಗಿರ್ತಕ್ಕಂಥವರು ಸಹಿತ ಹೋಗಿ ಅಕ್ಕಿಯನ್ನ ಪಡೆಯಬಹುದು, ಆ ಅವಕಾಶವನ್ನ ನಾವು ಮಾಡಿಕೊಟ್ಟಿದ್ದೇವೆ ಅನ್ನುವಂತ ಮಾತನ್ನು ಕೂಡ ಸಚಿವ KH ಮುನಿಯಪ್ಪ ಅವರು ಹೇಳಿರ್ತಕ್ಕಂಥದ್ದು. ಹಾಗಾಗಿ ಸಚಿವರಾಗಿದ್ದ KH ಮುನಿಯಪ್ಪ ಅವರು ಒಂದು ಅಧಿಕಾರಿಗಳು ಕೂಡ ಖಡಕ್ ಆಗಿರ್ತಕ್ಕಂಥ ಸೂಚನೆ ಕೊಟ್ಟಿರ್ತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ. ಯಾಕಂತಂದ್ರೆ ಒಂದು ಕಡೆ ಗದಗ ಜಿಲ್ಲೆ ನರಗುಂದ ತಾಲೂಕಿನ ಒಂದು ಕೊಣ್ಣೂರು ಗ್ರಾಮದಲ್ಲಿ ಕೂಡ ಏನವರು ಪ್ರತಿದಿನವೂ ಕೂಡ ಪೇರ್ಲನ್ ಮಾಡ್ತಕ್ಕಂಥ ಒಂದು ಏನು ವ್ಯಾಪಾರಸ್ಥರ ಒಂದು ಬಡ ಕುಟುಂಬದಿಂದ ಬಂದಿರತಕ್ಕಂಥವರ ಒಂದು ಪಡಿತರ ಚೀಟಿಯು ಕೂಡ BPL ಕಾರ್ಡ್ ಹೊಂದಿರತಕ್ಕಂಥವ್ರು ಅದು ಕೂಡ ಕಡಿತ ಅದು ರದ್ದಾಗಿರ್ತಕ್ಕಂಥದ್ದು. ಅಂದ್ರೆ ಇವರು ತೆರಿಗೆ ಪಾವತಿ ಮಾಡ್ತಾರ, ಸರ್ಕಾರಿ ನೌಕರಸ್ಥರ, ಯಾವುದು ಕೂಡ ಅಧಿಕಾರಿಗಳು ಸರಿಯಾಗಿರ್ತಕ್ಕಂಥ ಮಾಹಿತಿ ತೆಗೆದುಕೊಂಡು ಇದನ್ನ ಮಾಡಿಲ್ಲ ಅಂತಕ್ಕಂಥದ್ದು ಇದೇ ರೀತಿಯಾಗಿ ಇಡೀ ರಾಜ್ಯಾದ್ಯಂತ ಹಲವಾರು ಜಿಲ್ಲೆಗಳಲ್ಲಿ ಆಗಿರ್ತಕ್ಕಂಥ ಘಟನೆ. ಹಾಗಾಗಿ ಇದನ್ನ ಅರಿತುಕೊಂಡಿರ್ತಕ್ಕಂಥ ರಾಜ್ಯ ಸರ್ಕಾರ CM ಸಿದ್ದರಾಮಯ್ಯವರಿಂದ ಹಿಡಿದು ಎಲ್ಲರೂ ಕೂಡ ಒಂದು ರಾಜ್ಯ ಸರ್ಕಾರಕ್ಕೆ ಒಂದು ಅಧಿಕಾರಿಗಳು ಅಂದ್ರೆ ಆಹಾರ ಇಲಾಖೆ ಅಧಿಕಾರಿಗಳಿಗೆ ಖಡಕ್ ಆಗಿರ್ತಕ್ಕಂಥ ಸೂಚನೆ ಕೊಟ್ಟಂತ ಹಿನ್ನೆಲೆಯಲ್ಲಿ ಒಂದು ವಾರದ ಒಳಗಾಗಿ ಇದನ್ನೆಲ್ಲವನ್ನು ಕೂಡ ಸರಿಪಡಿಸ್ತೇವೆ, ಸ್ವತಃ ಅಧಿಕಾರಿಗಳನ್ನೇ ಕಳಿಸಿ ಅದನ್ನ ಅವರಿಗೆ ತೆರಿಗೆ ಪಾವತಿ ಕಾಡ್ತಾರ ಇಲ್ವಾ ಅಥವಾ ಅವರ ಇನ್ಕಮ್ ಎಷ್ಟಿದೆ ಇದನ್ನೆಲ್ಲವೂ ಕೂಡ ಪರಿಗಣಿಸಿ ನಾವು ಮುಂದಿನ ಕ್ರಮ ಕೈಗೊಳ್ತೇವೆ ಅನ್ನುವಂತ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಪವಿತ್ರ ಬಸವರಾಜ್, ಆದಷ್ಟು ಬೇಗನೆ ಅವ್ರು ಏನ್ ಹೇಳಿದ್ದಾರೆ, ವಾರನೋ 10 ದಿನನೋ ಅಷ್ಟ್ರೊಳಗಡೆ ಕಾರ್ಡ್ ಬರ್ಬೇಕು, ಪರಿಷ್ಕರಣೆಗೆ ಮುಂದಾಗ್ತಾರೆ ಸರಿ, ಬಟ್ ಎಷ್ಟೋ ಸಲ ಹೇಳಿದ್ದಾರೆ. ಈಗ ಗ್ಯಾರಂಟಿ ವಿಚಾರಣೆ ತಗೊಳ್ಳಿ, ಇನ್ನು 1 ತಿಂಗಳಲ್ಲಿ ಬರುತ್ತೆ, 2 ತಿಂಗಳಲ್ಲಿ ಬರುತ್ತೆ ಅಂತ ಹೇಳಿ ಎಷ್ಟೋ ಜನಕ್ಕೆ ಇನ್ನು ಗೃಹಲಕ್ಷ್ಮಿ ಅಮೌಂಟೇ ಕೈಗೆ ಸಿಕ್ಕಿಲ್ಲ. ಸೊ ಇಲ್ಲಿ ರೇಷನ್ ಕಾರ್ಡ್ ಅಲ್ಲೂ ಕೂಡ ಅದೇ ತರ ಡಿಲೇ ಆದ್ರೆ ನೀವು ಹೇಳ್ತಾ ಇದ್ರಿ ಈಗ ಚಿಕ್ಕ ಚಿಕ್ಕ ವ್ಯಾಪಾರ ಮಾಡೋರೆಲ್ಲ ಬೀದಿಗೆ ಬರ್ತಾರೆ, ನಾಳೆ ಅನ್ನ ನೀರಿಗೂ ಕೂಡ ಅವ್ರು ಒದ್ದಾಡುವಂತ ಪರಿಸ್ಥಿತಿ ಬರುತ್ತೆ ಅಂತ. ಸೊ ಆಗ ಏನ್ ಮಾಡ್ತಾರೆ, ತತ್ಕ್ಷಣಕ್ಕೆ ಬರ್ದೇ ಹೋದ್ರೆ ಏನ್ ಹೇಳ್ತಾರೆ ಹಾಗಾದ್ರೆ ಸಚಿವರು ನೆಕ್ಸ್ಟ್ ಅಂತ? ಪವಿತ್ರ, ಒಂದ್ ಕಡೆ ಈಗ ಏನು BPL ಕಾರ್ಡು ಅರ್ಹ ಫಲಾನುಭವಿಗಳಿಗೂ ಕೂಡ ಬಡ ಕುಟುಂಬದಲ್ಲಿ ಇರ್ತಕ್ಕಂಥ ಜನರಿಗೂ ಕೂಡ ಏನು ಆ ಒಂದು BPL ಕಾರ್ಡ್ ರದ್ದಾಗಿದೆ, ಆ ರದ್ದಾಗಿರ್ತಕ್ಕಂಥದ್ದು ಮುಂದಿನ ಕ್ರಮ ಏನು ಅನ್ನುವಂಥದ್ದನ್ನ ಕೇಳಿದಂತ ಸಂದರ್ಭದಲ್ಲಿ ಸಚಿವರಂತ KH ಮುನಿಯಪ್ಪ ಅವರು ಕೂಡ ಒಂದು ಹಾದಿಯನ್ನ ಅದನ್ನ ಸ್ವಾಗತ ಮಾಡಬೇಕು. ಏನಂತಂದ್ರೆ 7 ದಿನಗಳ ಒಳಗಾಗಿ ನಾವು ಅದನ್ನ ಸರಿಪಡಿಸ್ತೇವೆ ಅನ್ನುವಂತ ಮಾತು. ಇನ್ನೊಂದು ಈಗ ಯಥಾಸ್ಥಿತಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಯಾಕಂತಂದ್ರೆ ಮೊದಲು ಏನು BPL ಕಾರ್ಡ್ ರದ್ದಾಗಿದೆ ಅವರಿಗೆ ರೇಷನ್ ಕೊಡ್ಲಿಕ್ಕೆ ಅನುಮತಿ ನೀಡಿರಲಿಲ್ಲ. ಆದ್ರೆ ಇದೀಗ ನಿನ್ನೆ ಹೇಳಿರ್ತಕ್ಕಂಥ ಸಚಿವ KH ಮುನಿಯಪ್ಪ ಅವರು ಈಗ 7 ದಿನಗಳೊಳಗಾಗಿ ನಾವು ಏನ್ ಸರಿಪಡಿಸ್ತೇವೆ ಅಲ್ಲಿವರೆಗೂ ಕೂಡ ಏನು ರದ್ದಾಗಿರ್ತಕ್ಕಂಥ BPL ಕಾರ್ಡ್ದಾರರು ಕೂಡ ರೇಷನ್ ಪಡೆದುಕೊಳ್ಳಬಹುದು ಅನ್ನುವಂತ ಸಮಾಧಾನಕರವಾಗಿರ್ತಕ್ಕಂಥ ಭರವಸೆಯನ್ನು ಕೂಡ ಕೊಟ್ಟಿರ್ತಕ್ಕಂಥ. ಬಸವರಾಜ್, ಇಲ್ಲಿ ಇನ್ನೊಂದು ಅನುಮಾನ ಏನು ಅಂತಂದ್ರೆ, ಈಗ ರದ್ದಾಗಿದೆ ಓಕೆ, ಬಟ್ ಈಗ ಹೊಸದಾಗಿ ಅವ್ರ ಅಪ್ಲಿಕೇಶನ್ ಹಾಕಿ ಅದರಿಂದ ಅವರು ಕಾರ್ಡ್ ಗಳನ್ನ ಪಡಿಬಹುದಾ, ಹೇಗೆ ಅದನ್ನ ಮಾನಿಟೈಸ್ ಮಾಡ್ತಾರೆ ಅನ್ನೋದು ಒಂದು ಡೌಟ್ ಇದೆ ಜನಗಳಿಗೆ. ಪವಿತ್ರ, ಖಂಡಿತವಾಗಲೂ ಕೂಡ. ಯಾಕಂತಂದ್ರೆ ಈಗ ರದ್ದಾಗಿರ್ತಕ್ಕಂಥ ಕಾರ್ಡ್ಗಳನ್ನ ಯಾವ ರೀತಿಯಾಗಿ ಸರ್ಕಾರ ಅದನ್ನ ಮತ್ತೆ ಪತ್ತೆ ಹಚ್ಚುತ್ತೆ ಅಥವಾ ಅವರು ಮತ್ತೆ ಹೊಸದಾಗಿ ಅರ್ಜಿ ಹಾಕ್ಬೇಕಾ, ಯಾವ ರೀತಿಯಾಗಿ ಇದನ್ನ ಸಂಪರ್ಕ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಕೇಳಿದಂತ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಜನರಿಗೆ ಹುಟ್ಟುಕೊಳ್ಳುತ್ತೆ ಪ್ರಶ್ನೆ. ಈ ಪ್ರಶ್ನೆಯನ್ನ ಸಚಿವ KH ಮುನಿಯಪ್ಪ ಅವರಿಗೆ ನಾವು ಕೇಳಿದಂತ ಸಂದರ್ಭದಲ್ಲಿ ಅವ್ರು ಹೇಳಿರ್ತಕ್ಕಂಥದ್ದು ಇಷ್ಟೇ, ನಾವೇನೀಗ ಸ್ವತಃ ನಾವು ಅಲ್ಲಿ ಯಾರ್ಯಾರು ಏನು ಸರ್ಕಾರಿ ನೌಕರ ಅಥವಾ ತೆರಿಗೆ ಪಾವತಿ ಮಾಡ್ತಾರ ಅಥವಾ ಅರ್ಹ ಫಲಾನುಭವಿಗಳಿಗೂ ಕೂಡ ರದ್ದಾಗಿದೆ, ಇದನ್ನೆಲ್ಲವನ್ನು ಕೂಡ ಸ್ವತಃ ಆಹಾರ ಇಲಾಖೆ ಅಧಿಕಾರಿಗಳೇ ಇದನ್ನ ಪರಿಶೀಲನೆ ನಡೆಸಿ ಯಾರು ಅರ್ಹ ಫಲಾನುಭವಿಗಳ BPL ಕಾರ್ಡ್ ರದ್ದಾಗಿದೆ ಅವುಗಳನ್ನ ನಾವೇ ಸ್ವತಃ ಅವರಿಗೆ ಕಾರ್ಡ್ ಅನ್ನ ವಿತರಣೆ ಮಾಡುವಂತ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ತೇವೆ. ಅವ್ರು ಯಾವುದೇ ರೀತಿ ಅರ್ಜಿ ಸಲ್ಲಿಸಬೇಕಾಗಿಲ್ಲ ಅಥವಾ ನಮಗೆ ಮನವಿ ಕೊಡಬೇಕಾಗಿಲ್ಲ, ಸ್ವತಃ ಆಹಾರ ಇಲಾಖೆ ಅಧಿಕಾರಿಗಳೇ ಅವರಿಗೆ ಆ ಕಾರ್ಡ್ ರದ್ದಾಗಿರ್ತಕ್ಕಂಥ ಕಾರ್ಡ್ಗಳನ್ನ ಮತ್ತೆ ಅವರಿಗೆ ವಿತರಣೆ ಮಾಡುವಂತ ಒಂದು ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ತೇವೆ ಅನ್ನುವಂತ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಪವಿತ್ರ. ಎಸ್, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ. ಒಟ್ಟಾರೆ ಪಡಿತರ ಚೀಟಿ ವಿಚಾರದಲ್ಲಿ ಸಾಕಷ್ಟು ಕೋಲಾಹಲ ಸೃಷ್ಟಿಯಾಗಿದ್ದು, ಈಗ ಯಾರೆಲ್ಲ ಕಳ್ಕೊಂಡಿದ್ದಾರೆ ರೇಷನ್ ಕಾರ್ಡ್ ನ, ಬಸವರಾಜ್ ಹೇಳ್ತಾ ಇದ್ರು ಒಂದು ಹಳ್ಳಿಲಿ
ಏನು ಹಣ್ಣನ್ನು ಮಾರೋರು ಕೂಡ ರೇಷನ್ ಕಾರ್ಡ್ ನ ಕಳ್ಕೊಂಡಿದ್ದಾರೆ. ಅವ್ರು ಯಾವ ಟ್ಯಾಕ್ಸ್ ಕಟ್ತಾ ಇದ್ದಾರೆ, ಅವ್ರಿಗೆ ಎಲ್ಲಿಂದ ಸಂಬಳ ಬರುತ್ತೆ, ಅವ್ರಿಗೆ ಯಾವ ಗೌರ್ಮೆಂಟ್ ಆಫೀಸರ್ ಇದ್ದಾರೆ ಅಂತ. ಸೊ ಈ ತರ ಬಹಳಷ್ಟು ಜನ ಬೀದಿಗೆ ಬಂದವರಿದ್ದಾರೆ. ಸೊ ಅವ್ರ ಹೊಟ್ಟೆ ಮೇಲೆ ಹೊಡೆದಿದೆ ಸರ್ಕಾರ ಅನ್ನೋದೇ ಈಗ ಎಲ್ಲರ ಹಿಡಿ ಶಾಪ. ಎಲ್ಲೋ ಜನನೇ ಇವರಿಗೆ ಓಟ್ ಕೊಟ್ಟು ಅವರು ಹೊಟ್ಟೆ ಮೇಲೆ ಬರೆ ಹಾಕ್ಸ್ಕೊಳ್ಳುವಂತಹ ಕೆಲಸ ಮಾಡ್ಬಿಟ್ರ ಅಂತ ಈಗ ಆಕ್ರೋಶಕ್ಕೆ ಕಾರಣ ಆದ ಬೆನ್ನಲ್ಲೇ ನಿನ್ನೆ ಪ್ರೆಸ್ ಮೀಟ್ ನಡೆಸಿದ್ರು ಮುನಿಯಪ್ಪ. ಅವ್ರು ಏನ್ ಹೇಳಿದ್ರು ಕೇಳೋಣ ಬನ್ನಿ. ಅದನ್ನ ಹೇಳ್ತೀನಿ.